ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ವಿಧಾನಮಂಡಲದ ಅಧಿವೇಶನ ಬೆಳಗಾವಿಯಲ್ಲಿ ಆರಂಭ ಆಗಿದೆ. ಈಗಾಗಲೇ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಹಲವಾರು ಅಸ್ತ್ರಗಳನ್ನ ಹಿಡ್ಕೊಂಡು ರೆಡಿ ಆಗಿದೆ. ಇವತ್ತು ಬಿಜೆಪಿ ರೈತ ಹೋರಾಟವನ್ನ ಮಾಡಿದೆ. ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯ ಮತ್ತು ಆಡಳಿತ ಪಕ್ಷದ ರೈತ ವಿರೋಧಿ ನಿಲುವನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ಮತ್ತು ಮೆರವಣಿಗೆಯನ್ನ ಮಾಡಿದೆ. ಆ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷ ಈ ಸರ್ಕಾರದ ದುರಾಡಳಿತವನ್ನ ಸದನದ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆನೂ ಕೂಡ ಹೋರಾಟ ಮಾಡೋದಕ್ಕೆ ರೆಡಿ ಆಗಿದೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟಗಳು ನಡೀತಾ ಇವೆ. ಯಾವ ರೀತಿ ಅವರು ಸದನದ ಒಳಗಡೆ ಮತ್ತು ಹೊರಗಡೆ ಹೋರಾಟ ಮಾಡ್ತಾರೆ ಮತ್ತು ಸದ್ಯ ರಾಜಕೀಯ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯ ಏನು, ಕುರ್ಚಿ ಕಿತ್ತಾಟದ ಬಗ್ಗೆ ಅವರ ನಿಲುವೇನು, ಟಿಪ್ಪು ಜಯಂತಿ ಬಗ್ಗೆ ಅವರ ನಿಲುವೇನು, ಈ ಉದ್ರೇಕಕಾರಿ ಭಾಷಣದ ವಿಚಾರದಲ್ಲಿ ಕರ್ತಾ ಇರುವಂತಹ ಕಾಯ್ದೆ ವಿಚಾರದಲ್ಲಿ ಅವರ ನಿಲುವೇನು, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೆಯದಾಗಿ ಇವತ್ತು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ರೈತ ವಿರೋಧಿ ನಿಲುವನ್ನ ಕೂಡ ಖಂಡಿಸಿದ್ರಿ. ಅದೇ ರೀತಿ ಸದನದ ಒಳಗಡೆನೂ ಕೂಡ ತಾವು ರಚನಾತ್ಮಕವಾಗಿ ಹೋರಾಟವನ್ನ ನಡೆಸೋದಕ್ಕೆ ಅಥವಾ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ತಾವು ರೆಡಿ ಆಗಿದ್ದೀರಿ ಸರ್. ಪ್ರಮುಖವಾಗಿ ಇವತ್ತಿನ ಹೋರಾಟದ ಉದ್ದೇಶ ಏನಾಗಿದೆ ಸರ್? ಅದಾವ್ರೆ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರೈತರಿಗೆ ಒಂದಲ್ಲ ಒಂದು ರೀತಿ ಸಮಸ್ಯೆ ಎದುರಾಗ್ತಾ ಇದೆ. ಬರಗಾಲದ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಸಮರ್ಪಕವಾಗಿ ರೈತರಿಗೆ ಒಂದು ಪರಿಹಾರವನ್ನು ನೀಡಲಿಲ್ಲ. ಅತಿವೃಷ್ಟಿ ಸಂದರ್ಭದಲ್ಲೂ ಕೂಡ ಒಂದು ಬೆಳೆ ಪರಿಹಾರವನ್ನು ನೀಡೋದ್ರಲ್ಲಿ ಸಂಪೂರ್ಣವಾಗಿ ಎಡವಿದೆ ಕಾಂಗ್ರೆಸ್ ಸರ್ಕಾರ. ಕಬ್ಬು ಬೆಳೆಗಾರರ ಹೋರಾಟ ಯಾವ ಪರಿಸ್ಥಿತಿಯಲ್ಲಿದೆ ತಮಗೆ ಗೊತ್ತಿದೆ. ಪಕ್ಕದ ಮಹಾರಾಷ್ಟ್ರಗೆ ಹೋಗಿ ನಮ್ಮ ರಾಜ್ಯದ ರೈತರು ಕಬ್ಬುನ ಮಾರುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಮೆಕ್ಕೆಜೋಳ ರೈತರು ಕೇಳಿದ್ದು ಒಂದೇನೆ, ಖರೀದಿ ಕೇಂದ್ರ ತೆರೀರಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು. ಕನಿಷ್ಠ ಒಂದು ಖರೀದಿ ಕೇಂದ್ರವೂ ಕೂಡ, ಮೆಕ್ಕೆಜೋಳ ಖರೀದಿ ಕೇಂದ್ರವೂ ಕೂಡ ರಾಜ್ಯ ಸರ್ಕಾರಕ್ಕೆ ತೆರೆಯೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಸರ್, ಯಾಕೆ ಯಾಕಂದ್ರೆ ಸರ್, ರೈತರ ವಿಚಾರದಲ್ಲಿ ಯಾರು ಈ ರೀತಿಯಂತ ನಿಲುವು ತಳಿತಾರ ಆ ಸರ್ಕಾರಗಳು ಉಳಿದಿರುವಂತ ಯಾವುದೇ ಉದಾಹರಣೆ ಇಲ್ಲ ಸರ್. ಯಾಕೆ ಇವರು ಈ ತರ? ಪಾಪ ಸಿದ್ದರಾಮಯ್ಯನವ್ರು ತಪ್ಪಲ್ಲ. ಆ ಮುಖ್ಯಮಂತ್ರಿ ಕುರ್ಚಿ ಏನಿದೆಯಲ್ಲ ಅದು ಹಾಗೆ ಮಾಡಿಸ್ತಾ ಇದೆ. ಮುಖ್ಯಮಂತ್ರಿಗಳು ತಮ್ಮ ಮುಖ್ಯಮಂತ್ರಿ ಸ್ಥಾನದ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಹಪಾಪಿ ಇವತ್ತು ಇದೆ. ಅದು ಈ ರೈತರ ಎಲ್ಲ ವಿಚಾರಗಳು ಕೂಡ ಮರೆಸುವಂತ ಕೆಲಸ ಮಾಡ್ತಾ ಇದೆ. ತಾವೇ ನೋಡ್ತಿದ್ರೆ ಕಳೆದ ಒಂದು ತಿಂಗಳಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳನ್ನ ತಂಡೋಪತಂಡದಲ್ಲಿ ಕರ್ಕೊಂಡು ದೆಹಲಿನಲ್ಲಿ ಕಳೆದ 2 ತಿಂಗಳಿಂದ ಬಿಡ್ಕೊಂಡು ಕೂತ್ರೆ ರೈತರು ಹೇಗೆ ನೆನಪಾಗ್ತಾರೆ? ನೆನಪಾಗೋದಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಗೆ ಇವತ್ತು ಸವಾಲಾಗ್ತಾ ಇದ್ದೇನೆ. ಇದೇ ಬೆಳಗಾವಿನಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲೋ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಥವಾ ವಿಧಾನಸೌಧ ಮುಂದೆ ರೈತರು ಬರ್ತಾ ಇದ್ದಾರಲ್ಲ, ಈ ರಾಜ್ಯದ ಕೃಷಿ ಸಚಿವರ ಹೆಸರೇನು ಅಂತ ಕೇಳಿ, ಈ ರಾಜ್ಯದ ಪಶುಸಂಗೋಪನಾ ಸಚಿವರು ಯಾರು ಅಂತೇಳಿ ಪ್ರಶ್ನೆಯನ್ನ ನೀಡಿ, ಈ ರಾಜ್ಯದಲ್ಲಿ ಕಂದಾಯ ಸಚಿವರು ಯಾರು ಅಂತೇಳಿ ಪ್ರಶ್ನೆ ಮಾಡಿ ನಾನು ಚಾಲೆಂಜ್ ಮಾಡ್ತೇನೆ. ಯಾರೊಬ್ರು ಕೂಡ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಆದಿಯಾಗಿ ಇಡೀ ಸಂಪುಟ ಸದಸ್ಯರೇನಿದ್ದಾರೆ ಕೇವಲ ಇವತ್ತು ಬೆಂಗಳೂರು ಮಹಾನಗರಕ್ಕೆ ಸೀಮಿತ ಆಗಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಆದರೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆದಂತೆ ಅನ್ನುವ ಭ್ರಮೆನಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು. ಹಾಗಾಗಿ ನಾಡಿನ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇಷ್ಟು ಸ್ಪಷ್ಟ ಬಹುಮತ ರಾಜ್ಯದ ಜನ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಿದ್ರೂ ಸಹ ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ನಡೀತಾ ಇಲ್ಲ, ನಿರುದ್ಯೋಗಿ ಸಮಸ್ಯೆ ಇವತ್ತು ಯುವಕರಿಗೆ ಉದ್ಯೋಗ ಕೊಡೋದಕ್ಕೆ ಸಾಧ್ಯ ಆಗ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ. ಇಷ್ಟೆಲ್ಲದರ ನಡುವೆ ಮುಖ್ಯಮಂತ್ರಿ ತಾನಾಗಬೇಕು ಅಂತೇಳಿ 8-10 ಜನ ಇವತ್ತು ಮುಖ್ಯಮಂತ್ರಿ ಆಕಾಂಕ್ಷಿಗಳು ಎದ್ದು ನಿಂತ್ರೆ ರೈತರು ಹೇಗೆ ನೆನಪಾಗುತ್ತೆ? ನಾವು ಅನ್ಕೊಂಡಿದೀವಿ ಇಬ್ಬರೇ ಇದಾರಂತ ಸರ್. ನಾವು ಅನ್ಕೊಂಡಿದೀವಿ ಇಬ್ಬರೇ, ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ತಂದೆಯವರ ಕೊನೆಗಾಲದಲ್ಲಿ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು. ಇವೆರಡೇ ಹೆಸರು ಗೊತ್ತು ನಮಗೆ. ನಿಮ್ಗೆ 10 ಹೆಸರು ಗೊತ್ತಿದಾವ? ಅನೇಕ ಜನ ಆಕಾಂಕ್ಷಿಗಳು ಇವತ್ತು ಮುಖ್ಯಮಂತ್ರಿ ಆಗಬೇಕು ಅನ್ನುವ ದೃಷ್ಟಿ ಹಿಡ್ಕೊಂಡು ನೋಡಿದಿರಲ್ಲ, ಕಳೆದ 4-5 ತಿಂಗಳಿಂದ ಎಷ್ಟು ಡಿನ್ನರ್ ಮೀಟಿಂಗ್ಗಳು, ಎಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಎಷ್ಟು ಲಂಚ್ ಮೀಟಿಂಗ್ಗಳು, ಒಂದಾದ್ಮೇಲೆ ಒಂದು. ಈ ಸಚಿವರು ಒಂದ್ಸಲ ಕರೀತಾರೆ, ಆ ಸಚಿವರು ಒಂದ್ಸಲ ಕರೀತಾರೆ, ರೈತರ ಪರವಾಗಿ ಚರ್ಚೆ ಮಾಡ್ತಾರ, ಮಂತ್ರಿಗಳೆಲ್ಲ ಸೇರ್ಕೊಂಡು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾರ. ತಾನ್ ಮುಖ್ಯಮಂತ್ರಿ ಆಗಬೇಕು, ಎಷ್ಟು ಶಾಸಕರ ಬೆಂಬಲ ಹಿಡ್ಕೋಬೇಕು, ಇದರ ಒಂದು ಗಲಾಟೆನಲ್ಲಿ ಇವರಿದ್ದಾರೆ ವಿನಃ ಈ ರಾಜ್ಯವನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ.
ಅಲ್ಲ ಸರ್, ಈ ನಾಟಿ ಕೋಳಿ ಸಾರು ಮತ್ತೆ ಇದು ರಾಗಿ ಮುದ್ದೆ ಮತ್ತೆ ಇಡ್ಲಿ ವಡಾ ಇವೆಲ್ಲವೂ ಕೂಡ ರಾಜಕೀಯದ ದೊಡ್ಡ ದೊಡ್ಡ ಸಂಘರ್ಷಗಳನ್ನು ಕೂಡ ಸಾಲ್ವ್ ಮಾಡುತ್ತೆ ಅಂತಂದ್ರೆ ಗ್ರೇಟ್ ಅಲ್ವಾ ಸರ್? ನೋಡಿ, ಪಾಪ ಕಾಂಗ್ರೆಸ್ ಹೈಕಮಾಂಡು ಏನಾದ್ರೂ ಮಾಡಿ ಅವ್ರ ಮಧ್ಯೆ ತೇಪೆ ಹಾಕ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಇದೆಯಲ್ಲ, ಅದು ತೇಪೆ ಹಾಕೋದಕ್ಕೆ ಬಿಡೋದಿಲ್ಲ. DK ಶಿವಕುಮಾರ್ ಆಗ್ಲೇಬೇಕು ಅಂತೇಳಿ ಈಗಾಗಲೇ ತೊಡೆತಟ್ಟಿ ನಿಂತಿದ್ದಾರೆ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ಅವ್ರು ತೊಡೆತಟ್ಟಿ ನಿಂತಿದ್ದಾರೆ. ಶಾಸಕರುಗಳು ಯಾರ ಕಡೆ ನಿಂತ್ಕೋಬೇಕು ಅನ್ನೋ ಗೊಂದಲದಲ್ಲಿ ಅವರಿದ್ದಾರೆ. ಇವರಿಬ್ಬರ ಜಗಳದಲ್ಲಿ ನಾವ್ಯಾಕೆ ಆಗಬಾರದು ಅಂತೇಳಿ ಇನ್ನೂ 7-8 ಜನ ಅವ್ರ ತಯಾರಿದ್ದಾರೆ. ಹಾಗಾಗಿ ಇದ್ರ ಮಧ್ಯೆ ಏನ್ ಊಟ ಮಾಡ್ತಾರೆ, ಏನ್ ತಿಂಡಿ ತಿಂತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಸಮಸ್ಯೆ ಮುಖ್ಯಮಂತ್ರಿಗಳಿಗೆ, ಇವರ ಸಚಿವ ಸಂಪುಟ ಸದಸ್ಯರಿಗೆ ಗೊತ್ತಾಗದೇ ಇರತಕ್ಕಂಥದ್ದು. ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲೂ ಸಹ ರೈತರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗಾರರಿಂದ ಹಿಡಿದು ಮೆಕ್ಕೆಜೋಳದ ರೈತರು ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಇದ್ರ ಬಗ್ಗೆ ಅವರು ಕಾಳಜಿ ಇಲ್ಲ ಅಂತ ಹೇಳಿದ್ರೆ, ನಾನು ಒಂದೇ ಮಾತಲ್ಲಿ ಹೇಳ್ತೇನೆ, ಈ ರಾಜ್ಯ ಸರ್ಕಾರ ಈ ರೈತರ ದೃಷ್ಟಿಯಿಂದ ನಿಜವಾಗ್ಲೂ ಕೂಡ ಇದು ಒಂದು ರೀತಿ ಸತ್ತಂತಾಗಿದೆ ಸರ್ಕಾರ. ಅಲ್ಲ ಸರ್, ಈಗ ಈ ಇಷ್ಟೊಂದು ಸಮಸ್ಯೆಗಳ ಮಧ್ಯೆಯೂ ಕೂಡ ಕುರ್ಚಿ ಕಿತ್ತಾಟದ ಹೇಳಿಕೆಗಳು ನಿನ್ನೆ ಕೂಡ ಯತೀಂದ್ರ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು. DK ಶಿವಕುಮಾರ್ ಅವರು ಒಂದು ಬೇಡಿಕೆ ಇಟ್ಟಿದ್ದಾರೆ ಹೈಕಮಾಂಡ್ ಮುಂದೆ, ಆದ್ರೆ ಹೈಕಮಾಂಡ್ ಹೇಳಿದೆ ಈಗಾಗಲ್ಲ ಅಂತ, ಹಂಗಾಗಿ ಇದು ತಣ್ಣಗಾಗೋಗಿದೆ ಅಂತ. ಸೊ ಅವ್ರು ಹೇಳ್ತಿದ್ದಂಗೆ ಇನ್ನು ಈ ಕಡೆ ಅವರು ಮತ್ತೆ ಇವಾಗ ಶುರು ಹಚ್ಕೊಂಡಿದ್ದಾರೆ ಸರ್, ಇಲ್ಲ ಹೈಕಮಾಂಡ್ ಜನವರಿಗೆ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ. ಅಂದ್ರೆ ಸರ್, ಈಗಲೂ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಹೊರಗಡೆ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಡೀತಾ ಇದ್ರು ಕೂಡ ಆಂತರಿಕವಾಗಿ ಕುರ್ಚಿಯದ್ದೇ ಮಾತು. ನಾನು ತಮ್ಮ ಮುಖೇನ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಒಂದು ಕಿವಿ ಮಾತನ್ನ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ತಾವು ಮುಖ್ಯಮಂತ್ರಿಗಳಾಗಿ ಆ ಕುರ್ಚಿನಲ್ಲಿ ಎಷ್ಟು ದಿನ ಕೂರ್ತೇನೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಆ ಮುಖ್ಯಮಂತ್ರಿಯಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಈ ನಾಡಿನ ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರ, ರೈತರ ಸಂಕಷ್ಟಗಳಿಗೆ ಸ್ಪಂದನೆ ಮಾಡುವಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರ, ರಾಜ್ಯದ ಸರ್ವತೋನ್ಮುಖ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಭರವಸೆಗಳನ್ನು ಹುಟ್ಟಾಕಿದ್ರು. ಆ ಭರವಸೆಗಳನ್ನು ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ಒಂದು ಹೆಜ್ಜೆನಾದ್ರೂ ಮುಂದಿಟ್ಟಿದ್ದಾರ. ಇವತ್ತು ನೀರಾವರಿ ಯೋಜನೆಗಳ ಬಗ್ಗೆ ನಮ್ಮ ನಡೆ ಕೃಷ್ಣ ಕಡೆಗೆ ಅಂತೇಳಿ ವಿಧಾನಸಭೆ ಚುನಾವಣೆ ಮುಂಚಿತವಾಗಿ ಪಾದಯಾತ್ರೆ ಮಾಡಿದ್ರಲ್ಲ, ಎಲ್ಲೋಯ್ತು ಕಾಳಜಿ? 1.5 ಲಕ್ಷ ಕೋಟಿ ಮುಂದಿನ 5 ವರ್ಷದಲ್ಲಿ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಅಂದಿನ DK ಶಿವಕುಮಾರ್ ಸಿದ್ದರಾಮಯ್ಯನವರು ವಾಗ್ದಾನ ಮಾಡಿದ್ರಲ್ಲ, ಮರ್ತೋಗ್ಬಿಡ್ತಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು? ಹಾಗಾದ್ರೆ ಕೇವಲ ಪೊಳ್ಳು ಭರವಸೆಗಳನ್ನು ನೀಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಯೋಜನೆಗಳನ್ನ ನಮ್ಮ ಮೇಲೆ ಅಪಪ್ರಚಾರ ಮಾಡಿ 40% ಸರ್ಕಾರ ಅಂತೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಒಂದೇ ಸಾಧನೆ ಬಿಟ್ರೆ ಇವತ್ತೇನು ಕೂಡ ಸರ್ಕಾರದಿಂದ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಏನ್ ಕೇಳಿದ್ರು ಕೂಡ ಕೇಂದ್ರದ ವಿಚಾರದಲ್ಲಿ ಬೊಟ್ಟು ಮಾಡಿ ತೋರಿಸೋದು, ಇಲ್ಲ ಕೇಂದ್ರದಿಂದ ನೀವು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದೀರಾ ನೀರಾವರಿ ಪ್ರಾಜೆಕ್ಟ್ಗೆ, ಭದ್ರಾ ಮೇಲ್ದಂಡೆಗೆ ಏನೋ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು, ಅದನ್ನ ಬಿಡಿಸುವ ನಿಟ್ಟಿನಲ್ಲಿ ಕೇಂದ್ರದ ನಾಯಕರನ್ನ ಕೇಳುವಂತ ತಾಕತ್ತು ಬಿಜೆಪಿ ನಾಯಕರುಗಳಿಗಿಲ್ಲ, ಎಂಪಿಗಳಿಗಿಲ್ಲ, ರಾಜ್ಯಾಧ್ಯಕ್ಷರುಗಳಿಗಿಲ್ಲ. ನಾನು ತಮ್ಮ ಮುಖೇನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಒಂದು ಸವಾಲನ್ನು ಹಾಕ್ತೇನೆ. ಕೇಂದ್ರ ಸರ್ಕಾರದ ಮೇಲೆ ಏನು ಆಪಾದನೆ ಮಾಡ್ತಾ ಇದ್ದಾರಲ್ಲ, ಇವತ್ತು 5,000 ಕೋಟಿ ಕೊಡಬೇಕಿತ್ತು, 5,200 ಕೋಟಿ ಕೊಟ್ಟಿಲ್ಲ ಅಪರ್ ಭದ್ರಾ ಪ್ರಾಜೆಕ್ಟ್ಗೆ ಅಂತ ಹೇಳ್ತಿದ್ದಾರಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇನ್ ಭರವಸೆ ಕೊಟ್ಟಿದ್ದೀರಿ? ಮುಂದಿನ 5 ವರ್ಷಗಳಲ್ಲಿ 1.5 ಲಕ್ಷ ಕೋಟಿಯನ್ನ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ರಲ್ಲ, ಅದ್ರಲ್ಲಿ 50% ಹಣ ಬಿಡುಗಡೆ ಮಾಡಿ. ಫಸ್ಟ್ ಪ್ರತಿ ವರ್ಷ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಪ್ರತಿ ವರ್ಷ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕನಿಷ್ಠ 25ರಿಂದ 30,000 ಕೋಟಿ ಕೊಡಬೇಕು. ಈ ಒತ್ತಾಯದ ಜೊತೆಗೆ ತಾವು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತಹ ಹಣದ ವಿಚಾರದಲ್ಲೂ ಅಲ್ಲೂ ಒತ್ತಾಯ ಮಾಡಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ಮೊದಲು ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನ ಮಾಡ್ಲಿ, ಮೊದಲ ಹೆಜ್ಜೆನ ಅವ್ರು ಮುಂದಿಡ್ಲಿ. ಈಗಾಗಲೇ ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ. ವರ್ಷಕ್ಕೆ 25,000 ಕೋಟಿ ಅಂತ ಹೇಳಿದ್ರೆ 2 ವರ್ಷಕ್ಕೆ 50,000 ಕೋಟಿ ಆಯ್ತು. ಇವತ್ತಿಗೆ 65,000 ಕೋಟಿಯನ್ನ ರಾಜ್ಯದ ನೀರಾವರಿ ಯೋಜನೆಗೆ ಬಿಡುಗಡೆ ಮಾಡಬೇಕು. ಅವ್ರು ಬಿಡುಗಡೆ ಮಾಡಲಿ, ಮಾರದಿನ ಕೇಂದ್ರ ಸರ್ಕಾರನ ಪ್ರಧಾನಮಂತ್ರಿಗಳನ್ನ ಮನವರಿಕೆ ಮಾಡಿ 5,200 ಕೋಟಿ ಭರವಸೆ ನೀಡಿದ್ದೇವೆ, ಅದನ್ನ ತರ್ತಕ್ಕಂಥ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ. ಅಲ್ಲಿಂದನೇ ಒಂದು ಮೊದಲ ಹೆಜ್ಜೆ ಅಲ್ಲಿಂದನೇ ಇಡಬಹುದಲ್ಲ ಸರ್? ಅಂದ್ರೆ ಈಗ ಸರ್, ನೀವು ಯಾವುದೇ ವಿಚಾರ ತಗೊಳ್ಳಿ ಸರ್, ಅನುದಾನಗಳ ವಿಚಾರ ಆಗಿರ್ಬೋದು, ನೀರಾವರಿ ಯೋಜನೆಗಳ ವಿಚಾರ ಆಗಿರ್ಬೋದು, ಅಥವಾ ಇನ್ನುಳಿದ ಬೆಂಬಲ ಬೆಲೆ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರಗಳ ಬಗ್ಗೆ ರಾಜ್ಯ ಸರ್ಕಾರವನ್ನ ಕೇಳಿದಾಗ ಅವರು ಬೊಟ್ಟು ಮಾಡಿ ಕೇಂದ್ರ ಸರ್ಕಾರವನ್ನ 2 ಉದಾಹರಣೆ ಕೊಡ್ತೇನೆ ನೋಡಿ. ಕಳೆದ ಕೆಲವು ತಿಂಗಳುಗಳಿಂದ ಏನು ಕಬ್ಬಿನ ಹೋರಾಟ ನಡೀತಾ ಇದೆ, ಕಬ್ಬು ಬೆಳೆಗಾರರ ಹೋರಾಟ. ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು? ಕೇಂದ್ರ ಸರ್ಕಾರ FRP
ಫೇರ್ ರಿಮ್ಯುನರೇಟಿವ್ ಪ್ರೈಸ್ ಅನ್ನ ನಿಗದಿ ಮಾಡುವಂತದ್ದು. ಹಾಗಾಗಿ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ತುಂಬಾ ಹೇಳಿದ್ದಾರೆ. ಲೇಟ್ ಆಗಿ ಮಾಡಿದ್ರು ಕೇಂದ್ರ ಸರ್ಕಾರ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ನಿಮ್ಗೆ ಹೇಳ್ತೇನೆ, ರೈತರ ಬೇಡಿಕೆಯನ್ನು, ಕಬ್ಬು ಬೆಳೆಗಾರರ ಬೇಡಿಕೆಯನ್ನು ಇವತ್ತು 3,500 ರೂಪಾಯಿ ಕೊಡಬೇಕು ಪ್ರತಿ ಟನ್ನಿಗೆ ಅನ್ನೋ ಬೇಡಿಕೆನ ಕಬ್ಬು ಬೆಳೆಗಾರರು ಒತ್ತಾಯ ಮಾಡಿರುವಂತದ್ದು. ಏನ್ ಮಾಡಿದ್ರು ಮುಖ್ಯಮಂತ್ರಿಗಳು? ಮೊದಲನೇದಾಗಿ ಹೋರಾಟದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ನಾನು ಕೂಡ ಹೋಗಿ ಆ ಹೋರಾಟಕ್ಕೆ ಧುಮಕಿ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರೊಂದಿಗೆ ಅಹೋರಾತ್ರಿ ಧರಣಿಯಲ್ಲಿ ಹೋದಾಗ ಆಮೇಲೆ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಹೋರಾಟ ಜೋರಾಗಿ ಆಗ್ತದೆ ಅಂತೇಳಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕಬ್ಬು ಬೆಳೆಗಾರರನ್ನ ಕರ್ಕೊಂಡ್ಬಂದ್ರು. ಇವತ್ತು ನಾನು ಕೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಕೇಂದ್ರ ಸರ್ಕಾರ ಏನೇ FRP ನಿಗದಿ ಮಾಡಿದ್ರು ಸಹ ಪಕ್ಕದ ಮಹಾರಾಷ್ಟ್ರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತಹ FRP ದರಕ್ಕಿಂತ ಹೆಚ್ಚು ಹಣವನ್ನ ರೈತರಿಗೆ ಕೊಡ್ತಾ ಇದ್ದಾರೆ. ನಿಮ್ಗೇನ್ ದಾಡಿ ಆಗಿದೆ? ಹಣ ಇಲ್ಲ. ಏನ್ ದಾಡಿ ಗ್ಯಾರಂಟಿ ಆಗಿದೆ? ಯೋಜನೆಗಳಿಗೆ ಕೊಡ್ತಾ ಇದೀವಿ. ಹಣ ಇಲ್ಲ. 89,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟು ಈಗ ಬಹಳಷ್ಟು ಹೆಣ್ಮಕ್ಳು ಫ್ರೀ ಆಗಿ ಬಸ್ ಅಲ್ಲಿ ಓಡಾಡ್ತಾರೆ. ಹಸಿವು ಮುಕ್ತ ಕರ್ನಾಟಕ ಮಾಡಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡ್ತೇನೆ. ಒಂದ್ ಹೇಳ್ತೇನೆ ನಿಮಗೆ, ನಮ್ಮ ರಾಜ್ಯ ಇಡೀ ದೇಶದಲ್ಲಿ 3ನೇ ರಾಜ್ಯ, ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ರೈತರಿರುವಂತಹ ರಾಜ್ಯ. ನಮ್ಮ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಎಥನಾಲು, ಮೊಲಾಸಸ್ ಏನ್ ಪ್ರೊಡಕ್ಷನ್ ಆಗ್ತದೆ, ರಾಜ್ಯ ಸರ್ಕಾರ ನೇರವಾಗಿ ಬೆನಿಫಿಷರಿ 35,000 ರಿಂದ 40,000 ಕೋಟಿ ಆದಾಯ ಪ್ರತಿ ವರ್ಷ ರಾಜ್ಯಕ್ಕೆ ಬರ್ತಾ ಇದೆ. ಮೊನ್ನೆ ಸಿದ್ದರಾಮಯ್ಯವರು ಕೊಟ್ಟಿರೋದಷ್ಟು ಕೇವಲ 50 ರೂಪಾಯಿ ಒಂದು ಟನ್ನಿಗೆ. ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ರೈತರು ಸಂಕಷ್ಟದಲ್ಲಿದ್ದಾಗ ಕೊಡುವಂತ ಉತ್ತರನ ಇದು, ಕೊಡುವಂತ ಪರಿಹಾರನ ಇದು. ಮೆಕ್ಕೆಜೋಳದ ವಿಚಾರದಲ್ಲಿ ಏನು ರೈತರು ಒತ್ತಾಯ ಮಾಡಿದ್ದು? ಅವರೇನು ನಿಮ್ಗೆ ಪರಿಹಾರ ಕೇಳಿರಲಿಲ್ಲ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. ಅವ್ರು ಕೇಳಿದ್ದು ಖರೀದಿ ಕೇಂದ್ರವನ್ನ ತೆಗೀರಿ ಅಂತ. ಅದಕ್ಕೆ ಕೇಂದ್ರ ಸರ್ಕಾರ ಹೊಣೆ ಆಗ್ತದೆ. ನಮ್ಮ ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮೆಕ್ಕೆಜೋಳವನ್ನ ಬೆಳೀತಾರೆ. ತುಮಕೂರು, ಶಿವಮೊಗ್ಗ, ದಾವಣಗೆರೆ, ಬೆಳಗಾವಿ, ಬಿಜಾಪುರ ಜಿಲ್ಲೆ, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ಮೆಕ್ಕೆಜೋಳ ಬೆಳೀತಾರೆ. ಅತಿ ಹೆಚ್ಚು ಬೆಳೀತಕ್ಕಂಥದ್ದು ರಾಜ್ಯಗಳೇ ನಾವು ಕೂಡ ಒಂದು, ಕರ್ನಾಟಕ ಕೂಡ ಒಂದು. ಕನಿಷ್ಠ ಒಂದು ಖರೀದಿ ಕೇಂದ್ರವೂ ಕೂಡ ರಾಜ್ಯ ಸರ್ಕಾರ ತೆರೆಯೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಕೇಂದ್ರ ಸರ್ಕಾರ ಏನು? ಉದಾಹರಣೆಗೆ ಹೇಳ್ತೇನೆ, ಗುಲ್ಬರ್ಗ ಪ್ರತಿ ವರ್ಷ 6.5 ಲಕ್ಷ ಮೆಟ್ರಿಕ್ ಟನ್ ತೊಗರಿ ಬೆಳೀತಾರೆ. ನಿಮ್ಗೆ ಗೊತ್ತಿರಲಿ, 80% ಅಲ್ಲಿ ತೊಗರಿ ಹಾಳಾಗಿರುವಂತದ್ದು ಅತಿವೃಷ್ಟಿಯಿಂದಾಗಿ. ಇನ್ನೂ 70% ಏನು ಉಳ್ಕೊಂಡಿದೆ ಅದು ಕೂಡ ಜೋಳು ಬಂದಿದೆ ಇವತ್ತು. ಅದು ಕೂಡ ರೈತನಿಗೆ ಅನುಕೂಲ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರದ ಕರ್ತವ್ಯ ಅಲ್ವಾ? ಕೇಂದ್ರ ಸರ್ಕಾರ ಏನ್ ಮಾಡೋದಕ್ಕಾಗುತ್ತೆ? ಕೇಂದ್ರ ಸರ್ಕಾರ ಏನ್ ಮಾಡೋಕ್ಕಾಗುತ್ತೆ? ರಾಜ್ಯ ಸರ್ಕಾರ ಹತ್ರ ಹಣ ಇಲ್ವಾ? ಇದರ ಮುಖ್ಯಮಂತ್ರಿ ಹೇಳಿ, ಬಿಕಾಸ್ ಆಫ್ ದ ಇಂಪ್ಲಿಮೆಂಟೇಷನ್ ಆಫ್ ಗ್ಯಾರಂಟಿ ನಾವು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋಕೆ ಆಗ್ತಾ ಇಲ್ಲ, ರಾಜ್ಯದಲ್ಲಿ ಖಜಾನೆಯಲ್ಲಿ ಇವತ್ತು ಹಣ ಇಲ್ಲ ಅಂತೇಳಿ ಘೋಷಣೆ ಮಾಡಲಿ. ನಾವು ಅವತ್ತಿಂದನೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ, ಒಂದು ಶ್ವೇತಪತ್ರನ ಹೊರಡಿಸಿ ರಾಜ್ಯದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಅಂತೇಳಿ ಯಾಕೆ ಹೊರಡಿಸೋಕೆ ಆಗ್ತಾ ಇಲ್ಲ? ಹತ್ತಿ ಬೆಳೆಗಾರರ ಸಮಸ್ಯೆಯನ್ನು, ಮಲೆನಾಡಲ್ಲಿ ಇವತ್ತು ಅಡಕೆ ರೋಗ ಬಂದು ಅಲ್ಲೂ ಕೂಡ ರೈತರು ಪರದಾಡ್ತಾ ಇದ್ದಾರೆ. ಇದು ಯಾವ್ದ್ರ ಬಗ್ಗೆನೂ ಕೂಡ ಚರ್ಚೆನೂ ಇಲ್ಲ. ಸಚಿವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸರ್ಕಾರ ತಲೆ ಕೆಡಿಸ್ಕೊಳ್ಳಿಲ್ಲ. ನಾವು ವಿರೋಧ ಪಕ್ಷವಾಗಿ ಕೈ ಕಟ್ಕೊಂಡು ಕೂರಕ್ಕಾಗತ್ತೆ? ಹಾಗಾದ್ರೆ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಈಗ ಇವತ್ತು ಒಂದ್ ಸ್ವಲ್ಪ ವಿರೋಧ ಪಕ್ಷ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಇವತ್ತೊಂದು ಹೋರಾಟ ಮೆರವಣಿಗೆ ಏನ್ ಮಾಡಿದ್ರಿ, ಅವಾಗ ಒಂದು ವಿರೋಧ ಪಕ್ಷ ಇದೆ ಅಂತ ಅನಿಸ್ತಿತ್ತು. ಬಟ್ ಆಲ್ ದೀಸ್ ಸರ್ 2.5 ವರ್ಷದಿಂದ ವಿರೋಧ ಪಕ್ಷ ನಿಜಕ್ಕೂ ಕೂಡ ಒಂದು ಒಗ್ಗಟ್ಟಾದಂತಹ ಪ್ರತಿಭಟನೆಗಳು, ಹೋರಾಟಗಳು, ಜನರಿಗೆ ಈ ಒಂದು ಸರ್ಕಾರದ ವೈಫಲ್ಯಗಳನ್ನ ಮುಟ್ಟಿಸೋ ನಿಟ್ಟಿನಲ್ಲಿ ಸ್ವಲ್ಪ ಫೇಲಿಯರ್ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೋರಾಟವನ್ನ ಕೈಗೆತ್ತಿಕೊಳ್ಳಲಿಲ್ಲ ಅಂತ ಹೇಳಿದ್ರೆ ನಾಗೇಂದ್ರ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ಒಟ್ಟಾಗಿ ಮೂಡ ಹಗರಣದಲ್ಲಿ ಪಾದಯಾತ್ರೆ ಕೈಗೊಂಡು ಆ ಹೋರಾಟದ ಬಿಸಿ ಮುಟ್ಟಿದ ನಂತರವೇ ಸಿದ್ದರಾಮಯ್ಯನವರಿಗೆ ಜ್ಞಾನೋದಯ ಆಗಿ 14 ನಿವೇಶನಗಳನ್ನು ಹಿಂದಿರುಗಿಸುವಂತ ಕೆಲಸ ಮಾಡಿದ್ದಾರೆ. ಇನ್ನು ಅನೇಕ ಭ್ರಷ್ಟಾಚಾರ ಪ್ರಕರಣಗಳನ್ನು ನಾವು ತರ್ತಾ ಅವೆರಡು ಇದ್ದೇವೆ. ಬಿಟ್ರೆ ಸರ್, ಜನರನ್ನ ನಿಜಕ್ಕೂ ಜನರ ಮನಸ್ಸನ್ನ ಸೂರೆಗೊಳಿಸುವ ಅಥವಾ ಜನರ ಮನಸ್ಸಿಗೆ ನಿಜವಾಗ್ಲೂ ಈ ಸರ್ಕಾರದ ವೈಫಲ್ಯಗಳನ್ನ ಮುಟ್ಟಿಸುವಂತಹ ಒಂದು ಸಂಘಟಿತ ಹೋರಾಟ ಬಿಜೆಪಿಯಿಂದ ಆಗಿಲ್ಲ ಅನ್ನೋದು ಬಹಳಷ್ಟು ಜನ ಕೇಳ್ತಾ ಇರುವಂತಹ ಮಾತು. ಒಪ್ಪೋದಿಲ್ಲ. ಕಳೆದ 1 ತಿಂಗಳಿಂದ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇಡೀ ರಾಜ್ಯದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಿದ್ದೇವೆ, ಹೋರಾಟ ಮಾಡ್ತಾ ಇದ್ದೇವೆ. ರೈತರ ಸಮಸ್ಯೆಗಳಿಗೆ, ಅವರ ಕೂಗಿಗೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಿದ್ದೇವೆ. ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟ ಮಾಡಿ ಇವತ್ತು ಬೆಳಗಾವಿನಲ್ಲಿ ಇವತ್ತು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಿರುವಂತದ್ದು. ಹಾಗಾಗಿ ಪ್ರತಿಪಕ್ಷವಾಗಿ ನಾವು ಯಾವತ್ತೂ ಕೂಡ ಕೈ ಕೊಟ್ಕೊಂಡು ಕೂತಿಲ್ಲ. ಇವತ್ತೇನು ರಾಜ್ಯ ಸರ್ಕಾರದ ಎಡವಟ್ಟಿನಿಂದ ರಾಜ್ಯದಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗಿದೆ.
ಇದನ್ನೆಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡುವಂತ ಕೆಲಸ ನಾವು ಸದನದ ಹೊರಗಡೆನೂ ಕೂಡ ಮಾಡಿದ್ದೇವೆ, ಇವತ್ತು ಕೂಡ ನಾವು ಸದನದಲ್ಲಿ ಮಾಡೋರಿದ್ದೇವೆ. ಸರ್, ಇವಾಗ ಸನ್ಮಾನ್ಯ ತಂದೆಯವರಾದಂತ ಯಡಿಯೂರಪ್ಪನವರು ಈ ಸುವರ್ಣಸೌಧಕ್ಕೆ ಒಂದು ಶಂಕುಸ್ಥಾಪನೆಯನ್ನ ನೆರವೇರಿಸಿದರು ಸರ್. ಕಾರಣ ಈ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಸ್ಪಂದನೆ ಸಿಗಬೇಕು ಮತ್ತು ಈ ಭಾಗದ ಅಭಿವೃದ್ಧಿ ಆಗಬೇಕು ಅಂತ. ತಾವೇ ತಮ್ಮ ಆತ್ಮಸಾಕ್ಷಿಯಿಂದ ಹೇಳಿ ಸರ್, ಉತ್ತರ ಕರ್ನಾಟಕದ ಅಭಿವೃದ್ಧಿ ನಿರೀಕ್ಷಿತ ಮಟ್ಟದಲ್ಲಾಗಿದೆಯಾ? ಯಾಕಂದ್ರೆ ಇವತ್ತು ನೀವು ಯಾವುದೇ ಒಬ್ಬ ಬೆಳಗಾವಿ ಭಾಗದ ಅಥವಾ ಉತ್ತರ ಕರ್ನಾಟಕ ಭಾಗದ ಶಾಸಕರನ್ನ ಕೇಳಿ ಹಿಂಗಾದ್ರೆ ನಾವು ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತಾಡ್ಬೇಕಾಗತ್ತೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಗಳು ಕೊಡ್ತಾ ಇದ್ದಾರೆ ಸರ್. 1965ರ ಸಂದರ್ಭದಲ್ಲಿ ಇನ್ನು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ವಿಭಜನೆ ಏನಾಯಿತು ನಿಮಗೆ ಗೊತ್ತಿದೆ. ಹಿಂದೆ ಬೆಳಗಾವಿಯದೆಲ್ಲ ಮುಂಬೈ ರಾಜ್ಯಕ್ಕೆ ಸೇರಿರ್ತಕ್ಕಂಥದ್ದು, ಆಗ್ಲೂ ಕೂಡ ಅದಕ್ಕೆ ಹಿನ್ನಡೆ ಆಗಿದೆ. ತದನಂತರದಲ್ಲಿ ಮೈಸೂರು ರಾಜ್ಯಕ್ಕೆ ಸೇರಿದಾಗಲೂ ಸಹ ಈ ಭಾಗಕ್ಕೆ ಯಾವ ರೀತಿ ಬೆಳವಣಿಗೆ ಅಭಿವೃದ್ಧಿ ಆಗಬೇಕು ಅದು ಆಗಿಲ್ಲ. ತದನಂತರದಲ್ಲೂ ಕೂಡ ರಾಜ್ಯ ಸರ್ಕಾರಗಳು ಸತತವಾಗಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂತದ್ದು. ಆದರೆ ಯಾವುದೇ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಬಂದಾಗಲೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಇವತ್ತು ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳ ಬಗ್ಗೆ ಪ್ರಾಮಾಣಿಕವಾಗಿ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದರೆ, ಯೋಜನೆಗಳಿಗೆ ಹಣವನ್ನು ಕೊಡುವಂತ ಕೆಲಸ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. ನಾನು ಅಂಕಿಅಂಶಗಳ ಸಮೇತ ನಾನು ಸದನದಲ್ಲೂ ಕೂಡ ನಾಳೆ ಉತ್ತರವನ್ನು ಕೊಡೋನಿದ್ದೇನೆ. ಆಮೇಲೆ ಯಡಿಯೂರಪ್ಪನವರು ಅಷ್ಟೇ ಸರ್, ನರೇಂದ್ರ ಮೋದಿ ಅವರನ್ನ ವೇದಿಕೆಯ ಮೇಲೆ ಪ್ರಶ್ನೆ ಮಾಡಿದ್ರು, ನಮ್ಗೆ ಆಗ್ತಾ ಇಲ್ಲ ನೀವು ಕೊಡಿ ದುಡ್ಡನ್ನ ಅಂತ ನೇರವಾಗಿ ಅಷ್ಟು ಶಕ್ತಿ ಸಾಮರ್ಥ್ಯದಿಂದ ಪ್ರಶ್ನೆ ಮಾಡಿದ್ರು. ಬಟ್ ಈಗ ಅಂತಹ ನಾಯಕರ ಕೊರತೆ ಕಾಣ್ತಾ ಇದೆ ಸರ್. ಇವತ್ತು ರಾಜ್ಯದಲ್ಲಿ ಒಂದು ಬಲಿಷ್ಠ ಪಕ್ಷ ರಾಜ್ಯದ ಆಡಳಿತದಲ್ಲಿದೆ. ರಾಜ್ಯದ ಜನರನ್ನು ಆಶೀರ್ವಾದ ಮಾಡಿ 138 ಶಾಸಕರು ಅವರು ಇದ್ದಾರೆ. ಅದು ನಾನೊಬ್ಬ ಮೊದಲ ಬಾರಿ ಶಾಸಕನ ಒಂದು ಮಾತನ್ನ ಹೇಳ್ತಾನೆ. ಸನ್ಮಾನ್ಯ BS ಯಡಿಯೂರಪ್ಪನವರು ಒಬ್ಬ ರೈತ ನಾಯಕ, ಒಬ್ಬ ಹೋರಾಟಗಾರ, ಏಕಾಂಗಿಯಾಗಿ ಸದನದಲ್ಲಿ ಯಾವ ರೀತಿ ಆಡಳಿತ ಪಕ್ಷವನ್ನು ಬೆದರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಾನು ಕೂಡ ಕಣ್ಣಾರೆ ನೋಡಿದ್ದೇನೆ. ಇವತ್ತು ನಾವು ಕೂಡ ವಿರೋಧ ಪಕ್ಷದಲ್ಲಿ ಇವತ್ತು 64 ಜನ ಶಾಸಕರಿದ್ದೇವೆ. ನಮ್ಮ NDA ಪಾರ್ಟಿ JDS ಪಕ್ಷವೂ ಕೂಡ ಇದೆ. ನಾವು ಸತತವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಸರ್ಕಾರವನ್ನ ಚಳಿಬಿಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ಯಶಸ್ವಿಯಾಗಿ ಮಾಡಬೇಕು, ಗಟ್ಟಿಯಾಗಿ ಮಾಡಬೇಕು, ಬರೋದ್ರಿಂದ ಅದಾಗ್ತದೆ ಸರ್. ಒಗ್ಗಟ್ಟು ಇದೆಯಾ ಸರ್? ಯಾಕೆ ಅಂತಂದ್ರೆ ತಾವು ನೋಡಿ ರಾಜಕೀಯವಾಗಿ ಬಹಳಷ್ಟು ವಿಶ್ಲೇಷಣೆ ಮಾಡೋದು, ಬಿಜೆಪಿ ಪಕ್ಷ ಒಡೆದ ಮನೆಯಾಗಿದೆ, ಅದು ಒಂದು 3 ಬಾಗಿಲಾಗಿದೆ. ವಿಜಯೇಂದ್ರ ಬಣ, ಅಶೋಕ ಬಣ, ಸುನೀಲ್ ಅವರ ಬಣ ಮತ್ತು ಆ ಕಡೆ ಈ ಕಡೆ ಹಗ್ಗದ ಮೇಲೆ ಕುತ್ಕೊಂಡು ಆ ಕಡೆ ಜಿಗಿಬೇಕು ಅಂತ ಕಾಯ್ತಾ ಇರೋ ಬಣ ರೆಬಲ್ಸ್ ಬಣ ಅಂತ. ಸೊ ಇದೆಲ್ಲ ತಮಗ್ ಗೊತ್ತಿದೆ ಅಂತ ನಾನು ಅನ್ಕೊಳ್ತೀನಿ. ನಾವು ಅಧಿಕಾರದಲ್ಲಿದ್ರೆ ಯಾವ ಬಣಕ್ಕೆ ಹಾರಬೇಕು ಅಂತೇಳಿ ಶಾಸಕರು ಯೋಚನೆ ಮಾಡಕ್ ಆಗ್ತದೆ. ವಿರೋಧ ಪಕ್ಷದಲ್ಲಿದ್ದಾಗ ಎಲ್ಲಿದ್ರು ಕೂಡ ಅದೇ ಬೇರೆ ಅದು ವ್ಯತ್ಯಾಸ ಆಗೋದಿಲ್ಲ. ಒಂದ್ ಹೇಳ್ತೇನೆ, ಇಲ್ಲ ಒಂದು ಗೊಂದಲಗಳು ಇದ್ದದ್ದು ಸತ್ಯ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಒಬ್ಬ ಯುವಕನಿಗೆ ಕೇಂದ್ರದ ವರಿಷ್ಠರು ಆಶೀರ್ವಾದ ಮಾಡಿ ರಾಜ್ಯದ ಅಧ್ಯಕ್ಷ ಮಾಡಿದಾಗ ಸಾಕಷ್ಟು ಜನ ಹಿರಿಯರೇನು ಅಪೇಕ್ಷಿತರಿದ್ರು. ಸಹಜವಾಗಿ ಅದು ಅವ್ರಿಗೆ ಬೇಸರ ಆಗ್ತದೆ, ಗೊಂದಲ ಆಗ್ತದೆ. ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸಮಯನೂ ಬೇಕಾಗ್ತದೆ. ಆದ್ರೆ ಈಗ ಹೇಳ್ತೇನೆ, ಎಲ್ಲವೂ ಕೂಡ ಬಗೆಹರಿದು ಹೋಗಿದೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಸಾಕಷ್ಟು ಸುಧಾರಣೆ ಆಗಿದೆ. ಕಳೆದ 2-3 ತಿಂಗಳಿಂದ ನಾನು ಕೂಡ ಎಲ್ಲ ಹಿರಿಯ ಮುಖಂಡರ, ನಾಯಕರನ್ನ, ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದೇನೆ. ವೈಯಕ್ತಿಕವಾಗಿ ಮನೆಗಳಿಗೆ ಹೋಗಿದ್ದೇನೆ. ಇವತ್ತು ಕೂಡ ರಮೇಶ್ ಜಾರಕಿಹೊಳಿ ಕೂಡ ನಾನು ಹೋರಾಟಕ್ಕೆ ಬನ್ನಿ ಅಂತ ನಾನು ಕರೆದಿದ್ದೇನೆ. ನನಗೆ ನನ್ನ ಪಕ್ಷದ ಸಭೆಯಲ್ಲೂ ಕೂಡ ಹೇಳ್ತೇನೆ, ಬಹಿರಂಗವಾಗಿ ಹೇಳ್ತೇನೆ, ನಾನು ಯಡಿಯೂರಪ್ಪನವ್ರ ಮಗ ಅಂತಕ್ಕಂಥ ಅಹಂಕಾರ ನನಗಿಲ್ಲ. ರಾಜ್ಯದ ಬಿಜೆಪಿ ಅಧ್ಯಕ್ಷ ಅನ್ನುವ ದುರಹಂಕಾರನೂ ನನಗಿಲ್ಲ. ಪಕ್ಷದ ಹಿರಿಯರು, ಪರಿವಾರದಲ್ಲಿ ನನಗೆ ಆಶೀರ್ವಾದ ಮಾಡಿದಾಗ ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಪಕ್ಷವನ್ನ ಬಲಪಡಿಸತಕ್ಕಂಥ ನನ್ನ ಆದ್ಯ ಕರ್ತವ್ಯ. ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಇನ್ನೂ ಗಟ್ಟಿಯಾಗಿ ಮಾಡಿ. ರಮೇಶ್ ಜಾರಕಿಹೊಳಿ ಅವರ ಜೊತೆ ತಾವು ಮಾತಾಡಿದ್ದು ಮತ್ತು ಅವರನ್ನ ಹೋರಾಟಕ್ಕೆ ಕರೆದಿದ್ದು ಅದು ತುಂಬಾ ಚರ್ಚೆ ಆಗ್ತಾ ಇದೆ ಸರ್. ದಿ ಸೇಮ್ ಟೈಮ್ ಬಹಳಷ್ಟು ಜನ ಈಗ ಪಕ್ಷದಿಂದ ಹೊರಗಡೆ ಇದ್ದಾರೆ ಮತ್ತು ಒಂದ್ ಸ್ವಲ್ಪ ಮುನ್ಸ್ಕೊಂಡಿದ್ದಾರೆ ಹಿರಿಯರು. ಅಂತವ್ರನ್ನು ಕೂಡ ಹೋಗಿ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಒಂದು ಮಾತನ್ನ ಹೇಳ್ತೇನೆ ನಾನು. ಯಾಕಂದ್ರೆ ಸಾಕಷ್ಟು ಗೊಂದಲಗಳು, ಅಪಪ್ರಚಾರಗಳು ಈ ವಿಚಾರದಲ್ಲಿ ನಡೀತಾನೆ ಇದೆ. ನನಗೆ ಮತ್ತು ರಮೇಶ್ ಜಾರಕಿಹೊಳಿ ಅವ್ರ ಮಧ್ಯೆ ಯಾವುದೇ ಒಂದು ವೈಯಕ್ತಿಕ ಯಾವುದೇ ಒಂದು ಸಮಸ್ಯೆ ಅಲ್ಲ, ಯಾವುದೋ ಒಂದು ಪ್ರಾಬ್ಲಮ್ ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ಹಿಂದೆ ಸನ್ಮಾನ್ಯ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಅನೇಕ ಶಾಸಕರು ಮುಂದೆ ಬಂದು ವಾಪಸ್ ಹೋದ್ರು. ಆದ್ರೆ ರಮೇಶ್ ಜಾರಕಿಹೊಳಿ ಓನ್ಲಿ MLA who stood like a pillar. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ಹಠ ತೊಟ್ಟು ಕೆಲವು ಶಾಸಕರುಗಳು ಕರ್ಕೊಂಡ್ಬಂದು ಜೊತೆಲಿ ನಿಂತರು. ಕೊನೆ ಸರ್ಕಾರನೂ ಯಶಸ್ವಿಯಾಗಾಯಿತು, ತಂದೆಯವರು ಮುಖ್ಯಮಂತ್ರಿನೂ ಕೂಡ ಆದ್ರು. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ
ಹಗುರ ಮಾತಾಡ್ತಕ್ಕಂಥದ್ದಾಗ್ಲಿ, ಬೇಸರ ಮಾಡ್ಕೊಳ್ತಕ್ಕಂಥದ್ದಾಗ್ಲಿ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸಣ್ಣ ಪುಟ್ಟ ಗೊಂದಲ ಇದೆ, ತಿಳಿ ಮಾಡುವಂತ ಕೆಲಸ ನಾನು ಮಾಡ್ತೇನೆ. ಅದ್ರ ಬೇರೆ ಹಿರಿಯ ನಾಯಕರುಗಳು ಸರ್ ಸ್ವಲ್ಪ ಮುನಿಸ್ಕೊಂಡವರು ಪಕ್ಷದಿಂದ ಒಂದು ತಾತ್ಕಾಲಿಕ ವಾತಾವರಣ ತಿಳಿಯಾಗಿದೆ. ಇನ್ನ ಕೆಲವು ರಾಷ್ಟ್ರೀಯ ಪಕ್ಷ, ನಮ್ದು ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ. ಎಲ್ಲ ಸರ್ ಈಗ 2 ವರ್ಷ ಆಯ್ತು, ಇನ್ನೊಂದು ವರ್ಷಕ್ಕೆ ಮತ್ತೆ ಹೊಸ ನಾಯಕ ರಾಜ್ಯಾಧ್ಯಕ್ಷರು ಬರಬೇಕು. ಬಟ್ ನಿಮ್ಮ ಹೈಕಮಾಂಡ್ ಇವರೇ ನಮ್ಮ ರಾಜ್ಯಾಧ್ಯಕ್ಷ ಅಂತ ಓಪನ್ ಆಗಿ ಇಲ್ಲಿ ಮಟ್ಟ ಹೇಳಲ್ಲಲ್ರಿ ಸರ್. ಅವರು ಒಂಥರ ಕಾಂಗ್ರೆಸ್ ಹೈಕಮಾಂಡ್ ತರ ಆಗ್ಬಿಟ್ಟಿದಾರಲ್ಲ ಸರ್ ನಿಮ್ಮ ಹೈಕಮಾಂಡ್. ರಾಜ್ಯದ ಅಧ್ಯಕ್ಷ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿ 2-3 ವರ್ಷ ಆಯ್ತ್ರಿ ಸರ್. ಈಗ ಮತ್ತೆ ನೀವು ಮುಂದುವರಿತಾ ಇದ್ದೀರಾ, ನೀವು ರಾಜ್ಯಾಧ್ಯಕ್ಷ ಸ್ಥಾನವನ್ನ ತುಂಬಾ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ನಿಭಾಯಿಸ್ತಾ ಇದ್ದೀರಾ. ಆದರೂ ಕೂಡ ಮುಂದುವರಿಸುವ ಬಗ್ಗೆ ಅಥವಾ ಇವರೇ ಅಂತ ಹೇಳಕ್ಕೇನು ಸರ್? ಅಲ್ಲ, ಇದು ರಾಜ್ಯದ ಜನರ ಪ್ರಶ್ನೆ, ಇದು ನನ್ನ ಪ್ರಶ್ನೆ ಅಲ್ಲ. ಇದು ನಿಮ್ಗೆ ಇಷ್ಟ ಆಗದೆ ಇರಬಹುದು ಈ ಪ್ರಶ್ನೆ, ಬಟ್ ಜನ ಅದನ್ನ ಬಯಸ್ತಾರೆ. ನೀವು ಹೇಳ್ತಕ್ಕಂಥದ್ದು ಸರಿ ಇದೆ. ನಿಮ್ಮ ಪ್ರಶ್ನೆಗೆ ಅತಿ ಶೀಘ್ರದಲ್ಲೇ ಉತ್ತರ ಸಿಗ್ತದೆ. ನೀವೇ ಮುಂದುವರಿತೀರಾ ಸರ್? ನನಗಂತೂ ಸಂಪೂರ್ಣ ವಿಶ್ವಾಸ. 2028ಕ್ಕೆ ನಿಮ್ಮ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಮಧ್ಯೆ, ಐ ಡೋಂಟ್ ನೋ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಸತೀಶ್ ಜಾರಕಿಹೊಳಿ ಅವರು ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ವರ್ಸಸ್ ವಿಜಯೇಂದ್ರ ಆಗತ್ತಾ ಫೈಟ್ ಮುಂದಿನ 2028ಕ್ಕೆ? ವಿಜಯೇಂದ್ರ ವರ್ಸಸ್ ಯಾರ ಮಧ್ಯ ಫೈಟ್ ಆಗುತ್ತೆ ಅನ್ನೋದಕ್ಕೆ ನಾವು ಉತ್ತರ ಕೊಡೋದಿಲ್ಲ. ಆದ್ರೆ ಒಂದ್ ಹೇಳ್ತೇನೆ, ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೆದ್ರು ಸಹ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತದೆ, ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ. ತಾವೇ ಮುಖ್ಯಮಂತ್ರಿ ಅಭ್ಯರ್ಥಿ ಬಿಜೆಪಿಯಿಂದ. ಪಕ್ಷ ನನಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂತದ್ದು ಪಕ್ಷ ಸಂಘಟನೆ ಮಾಡಲಿ ಅಂತೇಳಿ, ಮುಖ್ಯಮಂತ್ರಿ ಆಗಲಿ ಅಂತಲ್ಲ. ನನ್ನ ಕರ್ತವ್ಯ ಸಂಘಟನೆ ಮಾಡುವಂತದ್ದು, ಪಕ್ಷನ ಬಲಪಡಿಸುವಂತದ್ದು. ಮುಂದಿನ ದಿನಗಳು ಇನ್ನೂ ಗಟ್ಟಿಯಾಗಿ ನಾನು ಅದನ್ನು ಮಾಡ್ತೇನೆ. ಸರ್, ಜೆಡಿಎಸ್ ಮೈತ್ರಿ ಮುಂದೆನೂ ಮುಂದುವರಿಯುತ್ತೆ ಸರ್? ತಮ್ಮ ಒಂದು ಮೈತ್ರಿ ಮುಂದಿನ ಚುನಾವಣೆವರೆಗೂ ಮುಂದುವರಿಯುತ್ತಾ ಸರ್? ನೋಡಿ, ಕೇಂದ್ರದ ವರಿಷ್ಠರು ಅಪೇಕ್ಷೆ ಪಟ್ಟು ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಒಟ್ಟಾಗಿ ಹೋಗಬೇಕು ಅಂತ ತೀರ್ಮಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಒಟ್ಟಾಗಿ ಎದುರಿಸಿದ್ದೇವೆ. ಮುಂದೆನೂ ಕೂಡ ಒಟ್ಟಾಗಿ ಹೋಗಬೇಕು ಅನ್ನೋ ಅಪೇಕ್ಷೆ ಕೇಂದ್ರದ ವರಿಷ್ಠರದ್ದು ಕೂಡ ಇದೆ. ಕುಮಾರಸ್ವಾಮಿ ಅವರು ಕೂಡ ಮುಕ್ತವಾಗಿ ಮಾತನಾಡಿದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ಹಿರಿಯರಾಗಿರುವಂತಹ ದೇವೇಗೌಡರು ಕೂಡ ಅದ್ರ ಬಗ್ಗೆ ಹೇಳಿಕೆಗಳನ್ನು ನೀಡಿದ್ದಾರೆ. ಹಾಗಾಗಿ ಅಂತಿಮವಾಗಿ ನಮ್ದು ರಾಷ್ಟ್ರೀಯ ಪಕ್ಷ ಏನೇ ತೀರ್ಮಾನ ಮಾಡೋದು ಅದು ಬದಲಾಗಿದೆ. ಈಗ ಬಹಳ ಒಂದು ಚರ್ಚೆ ಓಡಾಡ್ತಿದೆ ಸರ್, ಸಿಎಂ ವಿಜಯೇಂದ್ರ, ಡಿಸಿಎಂ ನಿಖಿಲ್ ಕುಮಾರಸ್ವಾಮಿ. ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆ ಅಥವಾ ಕರ್ತವ್ಯ ಪಕ್ಷ ಸಂಘಟನೆ. ಹಾಗಾಗಿ ನಾ ಸರ್ಕಾರ, ಮುಖ್ಯಮಂತ್ರಿ ಇದು ಯಾವ್ದ್ರ ಬಗ್ಗೆನೂ ಕೂಡ ನಾನು ಕನಸನ್ನು ಕೂಡ ಯೋಚನೆ ಮಾಡಕ್ ಹೋಗಿಲ್ಲ. ಸರ್ಕಾರ ಯಾಕೆ ಸರ್? ಅದು ಕನಸಾಗಿದ್ರೆ ತಪ್ಪೇನೇ ಇಲ್ಲ ಸರ್. ಈಗ ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆ ಪಕ್ಷ ಸಂಘಟನೆ. ಸರ್, ಈಗ ಒಂದು ವೇಳೆ ಸರ್ ಜೆಡಿಎಸ್ ಜೊತೆ ಮುಂದುವರೆದ್ರೆ ಇದು ಟೂ ಅರ್ಲಿ, ಬಟ್ ಮಾತುಗಳಂತೂ ಓಡಾಡ್ತಾ ಇದೆ ಸರ್. 80 ಸೀಟ್ ಕೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರದ್ದು. ರಾಷ್ಟ್ರೀಯ ಪಕ್ಷ 80 ಸೀಟ್ ಕೊಡಕ್ ಆಗುತ್ತಾ? ಸೊ ಈ ಸೀಟ್ ಹಂಚಿಕೆಯಲ್ಲಿ ಸಿಕ್ಕಾಪಟ್ಟೆ ಫೈಟ್ ಆಗ್ಬೋದು. ಈ ತರ ಬಹಳಷ್ಟು ಮಾತುಗಳು ಇದೆ ಸರ್. ಟೂ ಅರ್ಲಿ ಅಂತ ಅನ್ನಿಸಬಹುದು, ಬಟ್ ನಡೀತಾ ಇದೆಯಾ ಹೈ ಲೆವೆಲ್ ಅಲ್ಲಿ ಈ ತರದ ಮಾತುಗಳು? ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ಎಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ವರಿಷ್ಠರು ನಮ್ಮನ್ನು ಕರೆಸಿ ಎಲ್ಲವೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಇನ್ನು 2 ವರ್ಷ ಸಮಯ ಇದೆ. ಆ ಸಂದರ್ಭದಲ್ಲಿ ಚರ್ಚೆ. ಈಶ್ವರಪ್ಪ ಅವ್ರ ಜೊತೆ ಮಾತಾಡಿದ್ದೀರಾ? ಕೆಲವು ಬೆಳವಣಿಗೆಗಳಾಗಿ ಪಕ್ಷದಿಂದ ಉಚ್ಚಾಟನೆ ಆದ ನಂತರ 2-3 ಬಾರಿ ನನ್ನ ರಾಘಣ್ಣ ಅವರ ಮಗನ ಮದುವೆಗೂ ಕೂಡ ಬಂದಿದ್ರು. ನನ್ನ ಬಗ್ಗೆನೂ ಕೂಡ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಅವ್ರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನಮ್ಗೇನು ಬೇಸರ ಏನಿಲ್ಲ. ಅದೊಂದು ನೋಡೋಣ ಮುಂದೇನು. ಘರ್ವಾಪ್ಸಿ ಕಾರ್ಯಕ್ರಮ ನಡೆಯುತ್ತೆ ಸರ್ ಮುಂದಿನ ದಿನಗಳಲ್ಲಿ? ಅದೇನೇ ಆದ್ರೂ ಕೂಡ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಸರ್. ಇತ್ತೀಚೆಗೆ ಇವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೆ ನೋಡಿದ್ರೆ ನಮ್ಮಷ್ಟು ತಮ್ಮನ್ನ ಟೀಕೆ ಮಾಡೋರು ಇಲ್ಲ. ಆದ್ರೂ ಕೂಡ ವಿಜಯೇಂದ್ರ ಅವ್ರಿಗೆ ಜೈ ಜೈ ಅನ್ನುತ್ತೆ, ಗ್ಯಾರಂಟಿ ನ್ಯೂಸ್ ಅಂತ ಹೇಳಿದ್ರು. ಅದೇ ನಾವಂತೂ ಟೀಕೆಗಳನ್ನ ಸ್ವೀಕರಿಸ್ತೀವಿ. ಬಟ್ ನಿಮ್ಮೇಲೆ ಏನ್ ಕೋಪ ಸರ್? ಯಾವಾಗ ನೋಡಿದ್ರು ನಿಮ್ ಹಿಂದೆ ಬಿದ್ದಿರ್ತಾರಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ರು. ಇಷ್ಟ ದಿನ ಯಡಿಯೂರಪ್ಪ ಅವ್ರ ಮುಂದೆ ಹಿಂದೆ ಬಿದ್ದಿದ್ರು, ಈಗ ನಿಮ್ ಹಿಂದೆ ಬಿದ್ದಿದಾರಲ್ಲ ಸರ್. ಏನ್ ಸರ್ ಅದೇ ನೀವು ಇಬ್ರು ಏನ್ ಜಾನಿ ದುಶ್ಮನ್ಗಳ? ನೀವು ಪ್ರೀತಿ ಹೆಚ್ಚಾದ್ರೂ ಕೂಡ ಕೋಪ ಜಾಸ್ತಿ ಆಗುತ್ತೆ ಕೆಲವು ಸಂದರ್ಭದಲ್ಲಿ. ಓಕೆ, ಹಾಗೆ ಇರ್ಬೇಕು. ಆದ್ರೆ ನನ್ನ ಮತ್ತು ಯತ್ನಾಳ್ ಅವ್ರ ಬಗ್ಗೆ ಮಧ್ಯೆ ಯಾವುದೋ ವೈಯಕ್ತಿಕ ದ್ವೇಷ ಅಂತೂ ಖಂಡಿತ ಇಲ್ಲ. ಅವ್ರು ಹಿರಿಯರಿದ್ದಾರೆ, ಅವ್ರು ಒಳ್ಳೆಗಾಗ್ಲಿ ಅಂತ ಅಷ್ಟೇ ನನ್ನ ಶುಭ ಹಾರೈಸ್ತೇನೆ. ಆದ್ರೆ ಸರ್ ಈ ಒಂದು ವೇಳೆ ಸರ್ ಈ ಅವಿಶ್ವಾಸ ನಿರ್ಣಯದ ಐಡಿಯಾ ಯಾರ್ದು ಸರ್? ನಿಮ್ದು? ಅದನ್ನೆಲ್ಲ ಕೂಡ ಬಹಿರಂಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾವೇನೇ ತೀರ್ಮಾನ ಮಾಡಿದ್ರು ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಅದನ್ನ ಚರ್ಚೆ ಮಾಡಿಲ್ಲ. ಆ ವಿಚಾರ ಇಲ್ಲ ಈಗ ಸದನದಲ್ಲಿ, ಆ ವಿಚಾರ ಇಲ್ಲ. ಎಲ್ಲ ಹಿರಿಯರು ಕೂಡ ಚರ್ಚೆ ಮಾಡ್ತೇವೆ. ಆಲ್ರೈಟ್ ಸರ್. ಈಗ ಇದು ಎರಡು ಪ್ರಶ್ನೆ. ಇದು ಉದ್ರೇಕಕಾರಿ ಭಾಷಣ, ದ್ವೇಷ ಭಾಷಣ, ಆ ಕಾಯ್ದೆಯನ್ನ ತರಕ್ ಹೊರಟಿದ್ದಾರೆ ಸರ್. ಸೊ ಆ ವಿಚಾರದಲ್ಲಿ ಯಾಕೆಂದ್ರೆ ಅದು ಬಿಜೆಪಿ ವಿರುದ್ಧ ತರ್ತಾ ಇರೋದು. ಬಹಳಷ್ಟು ಜನ ನಿರುದ್ಯೋಗಿಗಳಾಗ್ತಾರೆ. ಸಿಟಿ ರವಿ ಅಂತವ್ರು, ಬಸನಗೌಡ ಪಾಟೀಲ್ ಯತ್ನಾಳ್ ಅಂತವ್ರು, ಬಿಜೆಪಿಯಲ್ಲಿರುವಂತಹ ಉಗ್ರ ಭಾಷಣಕಾರರು.
ಸಿದ್ದರಾಮಯ್ಯನವರ ಮೂಲ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ರಂಗದಲ್ಲೂ ಕೂಡ ಈ ಸರ್ಕಾರ ವಿಫಲ ಆಗಿದೆ. ಕೃಷಿ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಯುವಕರಿಗೆ ಉದ್ಯೋಗ ನೀಡುವಂತ ನಿಟ್ಟಿನಲ್ಲಿ. ಹಾಗಾಗಿ ತಮ್ಮ ಹುಳುಕನ್ನ ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಯಾರೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ಅದನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಹಾಗಾಗಿ ಈ ರೀತಿ ಬಿಲ್ಗಳನ್ನ ತಂದು ನಮ್ಮನ್ನ ಹತ್ತಿಕ್ಕುವಂತ ಕೆಲಸ, ವಿರೋಧ ಪಕ್ಷವನ್ನ ಕಟ್ಟಾಕುವಂತ ಒಂದು ಷಡ್ಯಂತ್ರ ನಡೀತಾ ಇದೆ. ಬಿಲ್ ಅನ್ನು ಪ್ರೆಸೆಂಟ್ ಮಾಡ್ಲಿ, ಅಲ್ಲಿ ಚರ್ಚೆ ಬಟ್ ಸರ್, ನೀವು ಬಾಯ್ಕಾಟ್ ಮಾಡಕೂಡದು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಯಾಕೆಂದ್ರೆ ಬೇಕಾದಾಗ ಕಾನೂನುಗಳನ್ನ ರೂಪಿಸೋದಕ್ಕೆ ಅವರಿಗೆ ವರ ಆಗೋ ತರ ನೀವು ಬಾಯ್ಕಾಟ್ ಮಾಡೋದು, ಚರ್ಚೆ ಖಂಡಿತ ಮಾಡದೇ ಎಲ್ಲ ಇರೋದು. ಸದನದಲ್ಲಿ ಇವೆಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಬೇಕು. ಅದನ್ನ ನಾವು ಮಾಡ್ತೇವೆ. ಟಿಪ್ಪು ಜಯಂತಿ ಸರ್, ಟಿಪ್ಪು ಜಯಂತಿ ಏನೋ ಪ್ರಶ್ನಾವಳಿಯಲ್ಲಿ ಇಡ್ತಾರಂತೆ ಸರ್ ವಿಚಾರ. ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಸರ್ಕಾರ ವಿಷಯವನ್ನ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಎಲ್ಲ ಡ್ರಾಮಾಗಳನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಇದರಲ್ಲಿ ಏನು ಕೂಡ ಇದಿಲ್ಲ. ಬರ್ಲಿ ಅವರು ತಂದಾಗ ನಾವು ಅದನ್ನ ಚರ್ಚೆ ಮಾಡ್ತೇವೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ವಿಜಯೇಂದ್ರ ಅವರು ಈಗಾಗಲೇ ರೆಡಿ ಆಗಿದ್ದಾರೆ. ಬಟ್ ನಾನು ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. ಈ ವಿಧಾನಮಂಡಲದ ಅಧಿವೇಶನದಲ್ಲಿ ಬಿಜೆಪಿ ಯಾವ ರೀತಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುತ್ತೆ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಇದು ಈ ದಿನದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.